ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನ ವಿಶೇಷವಾಗಿ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದ ನೇತೃತ್ವದಲ್ಲಿ ಬ್ರಹ್ಮರ್ಷಿ ಪತ್ರಿಜಿ ಮಹಾಧ್ಯಾನ ಯಜ್ಞಗಳ 108ನೇ ಆವೃತ್ತಿ ನಮ್ಮೆಲ್ಲರಲ್ಲಿ ಸಂತೋಷ, ಸಂಭ್ರಮ, ಸಂತೃಪ್ತಿಯನ್ನು ರೂಪಿಸಿದೆ. ಇಲ್ಲಿ ಆ ಮಹಾಕರುಣೆಯ ಹೊನಲಾದಂಥ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮದ ಒಂದು ವಿಶೇಷವಾದಂಥ ಹಂತ ಇದು. 108ನೆಯ ಬ್ರಹ್ಮರ್ಷಿ ಪತ್ರಿಜಿ ಮಹಾಧ್ಯಾನ ಯಜ್ಞ. ನಾವು 1, 2, 3 108 ಧ್ಯಾನಗಳನ್ನು ಮಾಡಿದ್ದೇವೆ. ಧ್ಯಾನ ಮಹಾಯಜ್ಞಗಳನ್ನು ನೆರವೇರಿಸಿದ್ದೇವೆ. ಸಂಖ್ಯೆಗೇನು ಬೆಲೆ ಇದೆ? 108 ಅನ್ನೋದನ್ನ ನಾವು ಸಂಖ್ಯೆ ಅಂತ ನಾವು ತಗೊಳ್ತೇವೆ. ಅದರ ಅಂತರಂಗದ ಸತ್ವವನ್ನು ನೋಡಿದ್ರೆ ಈ ಜಗತ್ತಿನ ಸ್ಥಿತಿ 108. ಪರಮಾತ್ಮ ಒಬ್ಬನೇ. ಆದರೆ ಈ ಸೃಷ್ಟಿಯ ಮೂಲದಲ್ಲಿ ಆತನ ಲೀಲೆಯಿಂದ ಅಜ್ಞಾನದ ಆವೃತ್ತಿಯಲ್ಲಿ ಪ್ರತಿಬಿಂಬಿತವಾದಾಗ ಅದು 8 ದಿಕ್ಕುಗಳಾಗಿ, ಅಷ್ಟತನುಗಳಾಗಿ ಬೆಳೆಯೋದನ್ನು ನಾವು ನೋಡ್ತೇವೆ. ನೋಡಿ, ಪರಮಾತ್ಮ ನಿರಾಕಾರದಲ್ಲಿದ್ದಾಗ ಒಬ್ಬನೇ, ಸಾಕಾರಗೊಂಡಂಥ ನೆಲೆಯಲ್ಲಿ ಬಂದಾಗ ಇವು 8 ಸೇರಿ ಜಗತ್ತು ಸೃಷ್ಟಿಯಾಗಿರೋದು. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಸಂಕಲ್ಪ ಶಕ್ತಿ ಸೂರ್ಯ, ಮನಸ್ಸಿನ ಶಕ್ತಿ ಚಂದ್ರ, ಇವೆಲ್ಲಕ್ಕೆ ಪ್ರೇರಕ ಶಕ್ತಿ ಪರಮಾತ್ಮ. 8 ಆಯಿತು. ಈ 8 ಈ ಜಗತ್ತಿನ ನೆಲೆಯಲ್ಲಿ ಹೊರಗಡೆ ತೋರ್ತಾ ಇದೆ. ಇದು ಅವರೋಹಣ ಪ್ರಕ್ರಿಯೆ. ಮತ್ತೆ ನಾವು ಮೂಲ ಸ್ಥಿತಿಗೆ ಹೋಗಬೇಕು ಅಂತ ಹೇಳಿದ್ರೆ ಲೌಕಿಕ ನೆಲೆಯಿಂದ ಧ್ಯಾನದ ನೆಲೆಗೆ ಹೋಗಬೇಕು. ಧ್ಯಾನದ ನೆಲೆಗೆ ಹೋಗಬೇಕಾದ್ರೆ 8 ಮತ್ತೆ ತನ್ನ ಆತ್ಮಬಿಂಬದಲ್ಲಿ ಸೇರಿ ಒಂದಾಗಿ ಅದು ಪರಿವರ್ತಿತವಾಗಬೇಕು. ಈ ಧ್ಯಾನದ ನೆಲೆ ಸಾಮಾನ್ಯ ಅಲ್ಲ. ಇದು ಮಹರ್ಷಿ ಪತ್ರಿಜಿ ಅವರ ಸಂಪರ್ಕ ಮಾರ್ಗದರ್ಶನವನ್ನು ಪಡೆದ ತಾವೆಲ್ಲ ಆ ನೆಲೆಯಲ್ಲಿ ಪರಿಪೂರ್ಣವಾಗಿ ಎಲ್ಲರೂ ಒಟ್ಟಾಗಿ ಸಂಘಚ್ಚದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತ ಅಂತ ಹೇಳಿ ಎಲ್ಲರೂ ಸಂಘಟಿತರಾಗಿ ಬೆಳೀಬೇಕು. ಚದರಿ ಹೋದ ಕಿರಣಗಳು ಒಂದು ಜ್ಯೋತಿಯಾಗಿ ಸೇರಬೇಕು ಅಂತ ಹೇಳಿ ಬ್ರಹ್ಮರ್ಷಿಗಳು ಮಾಸ್ಟರ್ಸ್ಗಳಿಗೆ ಪ್ರೇರಣೆಯನ್ನು ಕೊಟ್ಟರು. ಮಾಸ್ಟರ್ಗಳು ಅಂದರೆ ಯಾರು? ಬ್ರಹ್ಮರ್ಷಿ ಎನ್ನುವ ಒಂದು ಮಹಾಜ್ಯೋತಿಯ ಕಿರಣಗಳು ನಾಡಿನಾದ್ಯಂತ, ವಿಶ್ವದಾದ್ಯಂತ ಹರಡಿ ಎಲ್ಲರಿಗೆ ಬೆಳಕನ್ನು ತುಂಬತಕ್ಕಂಥ ಕಿರಣಗಳು ಮಾಸ್ಟರ್ಗಳು. ಇವರೆಲ್ಲರ ಸಂಕಲ್ಪದ ಮೂಲ ಶಕ್ತಿ ಯಾವುದು ಅಂತಂದ್ರೆ ಅದು ಪತ್ರಿಜಿ ಮಹಾರಾಜರು. ಈ ಒಂದು ಸಮನ್ವಯದ ಸರ್ಕ್ಯೂಟ್ ಇದೆಯಲ್ಲ, ಇದನ್ನ ಬಹಳ ಎಚ್ಚರಿಕೆಯಿಂದ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಧ್ಯಾನ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ತಳಮಳಗಳನ್ನು ತೆಗೆದು ಮನ ಬಂಧನ ಮೋಕ್ಷ ಎರಡಕ್ಕೂ ಕಾರಣ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ.
ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಬಂಧನ ಮತ್ತು ಮೋಕ್ಷ ಎರಡಕ್ಕೂ ಮನಸ್ಸು ಕಾರಣ ಅಂತ ಹೇಳಿದ್ರೆ, ಅದರ ಈ ಹೊಯ್ದಾಟದ ನೆಲೆಯನ್ನು ಸಂಪೂರ್ಣವಾಗಿ ಏಕತ್ರಿತಗೊಳಿಸಿ ಅದನ್ನು ಆಧ್ಯಾತ್ಮ ನೆಲೆಯಲ್ಲಿ, ಪರಮಾತ್ಮನ ನೆಲೆಯಲ್ಲಿ ಸಾಕಾರಗೊಳಿಸಿ ಅದನ್ನು ಸಮನ್ವಯಗೊಳಿಸುವಂಥ ವಿಧಾನ ಇದೆಯಲ್ಲ, ಇದನ್ನು ಧ್ಯಾನ ಅಂತ ಕರೀತಾರೆ. ಧ್ಯಾನ ಏನು ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸನ್ನ ಅಮನವನ್ನಾಗಿ ಮಾಡಿ, ಸಂಕಲ್ಪ ವಿಕಲ್ಪ ದ್ವಂದ್ವಗಳಿಂದ ದೂರ ಮಾಡಿ, ಅದನ್ನು ಪರಮಾತ್ಮನ ಕಡೆಗೆ ಹರಿಯುವಂಥ ಉನ್ಮನವಾಗಿ ವ್ಯವಸ್ಥೆ ಮಾಡಿ, ಅದು ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ತೆಗೆದುಕೊಂಡು ಹೋಗ್ತದೆ. ಈ 3 ಹಂತ ಇದೆಯಲ್ಲ, ಈ 3 ಹಂತವನ್ನು ಧ್ಯಾನದ ನೆಲೆಯಲ್ಲಿ ಕಲಿಬೇಕು ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ನೋಡಿ, ಧ್ಯಾನ ಮಾಡಬೇಕಾದ್ರೆ ನಾವು ಕುಂತು ಕಣ್ಣು ಮುಚ್ಚಿ ಯಾವುದೋ ದೇವ ಮಂತ್ರ ಇತ್ಯಾದಿಗಳನ್ನ ಹೇಳ್ತಾ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸುವಂಥದ್ದು ಒಂದು. ಆದರೆ ಅದಕ್ಕೆ ಬೇಕಾಗ್ತಕ್ಕಂಥ ಅಂಗ ಸಾಧನೆಗಳಿದೆಯಲ್ಲ, ಅದರ ಕಡೆನೂ ನಮ್ಮ ಗಮನ ಇರಬೇಕು. ನೋಡಿ, ಅಂಗಕ್ರಿಯೆಗಳು, ಮಾರ್ಗದ ಕ್ರಿಯೆಗಳು, ಯಾವುದು ಸರಿ ಅನ್ನೋದನ್ನ ನಾವು ತಿಳಿಯೋದು, ಯಾವುದು ತಪ್ಪು ಅನ್ನೋದನ್ನ ತಿಳಿಯೋದು, ಇವೆರಡರಲ್ಲಿ ಎಚ್ಚರದಿಂದ ನಮ್ಮ ಆಯ್ಕೆಯನ್ನು ಇಟ್ಟುಕೊಳ್ಳೋದಿದೆಯಲ್ಲ, ಅದು ಎರಡನೇದು. ಅದಾದ ಮೇಲೆ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕಲ್ಲ. ನಾವು ಧ್ಯಾನ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಶರೀರ ಅದಕ್ಕೆ ಸಹಕಾರಿಯಾಗಬೇಕು. ನಾವು ಯಾವ ನೆಲೆಯಲ್ಲಿ ಕೂತ್ಕೊಂಡು ನಾವು ಧ್ಯಾನಕ್ಕೆ ತೊಡಗ್ತೇವೆ ಅಂತ ಅನ್ನುವಂಥದ್ದು ಇದೆಯಲ್ಲ, ಇದನ್ನು ಆಸನ ಅಂತ ಹೇಳಿದ್ರು. ಪಾಣಿನಿ ಮಹರ್ಷಿಗಳು ಹೇಳ್ತಾರೆ, ಸ್ಥಿರ ಸುಖಮಾಸನಂ ಅಂತ. ನೀನು ಧ್ಯಾನಕ್ಕೆ ಯಾವ ರೀತಿ ಕೂತ್ಕೊಂಡಾಗ ಶರೀರ ಏನೂ ತೊಂದರೆ ಕೊಡದೆ ಅದು ಸಂಪೂರ್ಣವಾಗಿ ನಿನಗೆ ಪ್ರೇರಣೆಯನ್ನು ಕೊಡ್ತದಲ್ಲ, ಇದು ನಿಜವಾದ ಆಸನ. ಆಸನಗಳಲ್ಲಿ ಅನೇಕ ವಿಧ ಉಂಟು, ಒಬ್ಬೊಬ್ಬರದು ಒಂದೊಂದು ಆಸನ. ಯಾವುದು ನಮಗೆ ಬೇಕೋ ಅದನ್ನು ತಗೊಳ್ಬೇಕು. ನಾವೇನು ಮಾಡ್ತೇವೆ ಅಂದರೆ ಬರೀ ಈ ಆಸನ ಆಸನ ಅಲ್ಲಿ ಇಲ್ಲಿ ಅಂತ ಹೇಳಿ ನಮಗೆ ಬೇಕಾದ ವಸ್ತುವನ್ನು ಕೊಂಡುಕೊಳ್ಳೋದಕ್ಕೆ ಮಾರ್ಕೆಟನ್ನು ಸಾಯಂಕಾಲದವರೆಗೂ ಸುತ್ತಾ ಇದ್ದರೆ, ವ್ಯಾಪಾರ ಮಾಡದೇ ಇದ್ದರೆ ಏನು ಬಂತು ಪ್ರಯೋಜನ? ಹಾಗೆ ಬರೀ ಆಸನಗಳನ್ನು ಹಾಕ್ತಾ ಆಸನಗಳು 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 ಅಂತ ಹಾಕ್ತಾ ಕುಂತ್ರೇನು ಪ್ರಯೋಜನ ಇಲ್ಲ. ಯಾವ ಆಸನ ನಿನಗೆ ಪರಿಣಾಮಕಾರಿಯಾಗಿ ಸಹಕಾರಿ ಆಗ್ತದೆ ಅನ್ನೋದನ್ನು ತೆಗೆದುಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ನೋಡಿ, ಅಂಗಕ್ರಿಯೆಯಲ್ಲಿ ಯಾವ ರೀತಿ ಹೇಳ್ತಾರೆ, ಅದರ ಪರಿಣಾಮ ಏನಾಗುತ್ತೆ? ನೀನು ಯಾವ ಧ್ಯಾನದ ನೆಲೆಯಲ್ಲಿ ನಿನ್ನ ಮನಸ್ಸನ್ನು ಕೇಂದ್ರೀಕರಿಸ್ತೀಯ, ಅದು ನಿನ್ನ ಶರೀರದಲ್ಲಿರ್ತಕ್ಕಂಥ 72,000 ನಾಡಿ ಮಾರ್ಗಗಳ ಒಂದೊಂದು ಕಣಗಳನ್ನು ಸಹ ಅಮೃತ ಕಣಗಳನ್ನಾಗಿ ಮಾರ್ಪಡಿಸ್ಬಿಡುತ್ತೆ. ಆವಾಗ ಏನಾಗುತ್ತೆ ಅಂದರೆ, ಇಡೀ ಶರೀರ ಆ ನೆಲೆಯಲ್ಲಿ ದೈವೀಕರಣಗೊಂಡಾಗ, ಆ ದೈವೀಕರಣದ ನೆಲೆಯಲ್ಲಿ ನಾವು ಪರಿಪೂರ್ಣತೆಯಲ್ಲಿ ಹೊಂದಾಗ ಆವಾಗ ಏನಾಗುತ್ತೆ ಅಂತಂದ್ರೆ ಧ್ಯಾನದ ಶಕ್ತಿ ಅಗಣಿತವಾಗ್ತದೆ. ಅಲ್ಲಿ ನಾವು ಇರೋದೇ ಇಲ್ಲ, ದೇವರೇ ಅಲ್ಲ. ಈ ಸಾಧನೆಯನ್ನ ಮಾಡಬೇಕಾದ್ರೆ ಅತ್ಯಂತ ಸರಳವಾದ ಮಾರ್ಗವನ್ನ ನಮ್ಮ ಹಿರಿಯರು ಹಾಕ್ಕೊಟ್ರು. ನಾವು ಏನೇ ಕೆಲಸ ಮಾಡ್ತಾ ಇರಲಿ ಆ ಕೆಲಸದಲ್ಲಿ ನಾವು ಅಂಟಿಕೊಳ್ಳಬಾರ್ದು. ರಾಮಕೃಷ್ಣ ಪರಮಹಂಸರೇ ಹೇಳ್ತಾರೆ, ಜೀವನದಲ್ಲಿ ನಾವು ಹೇಗಿರಬೇಕು? ಅವ್ರು ಹೇಳ್ತಾರೆ, ನಾಲಿಗೆಯನ್ನು ಉದಾಹರಣೆ ಕೊಡ್ತಾರೆ. ನಾಲಿಗೆ ಎಲ್ಲವನ್ನೂ ರುಚಿ ನೋಡುತ್ತೆ, ಯಾವುದು ತಾನು ತನ್ನ ಹತ್ರ ಇಟ್ಟುಕೊಳ್ಳೋದಿಲ್ಲ. ಹಲ್ಲಿಗೆ ತುಟಿಗೆ ಎಲ್ಲ ಅಂಟತಕ್ಕಂಥ ಪದಾರ್ಥ ನೀವು ತಿಂದ್ರೆ ಅದು ನಾಲಿಗೆಗೆ ಅಂಟೋದಿಲ್ಲ. ನಾಲಿಗೆ ಅದರ ರುಚಿ ನೋಡುತ್ತೆ, ಆದರೆ ಅದರಿಂದ ದೂರ ಇರ್ತದೆ. ಹಾಗೆ ನಾವು ಬದುಕಿನಲ್ಲಿ ಬರ್ತಕ್ಕಂಥ ಕಷ್ಟ ಸುಖ ಒಳ್ಳೆಯದು ಕೆಟ್ಟದ್ದು ಎಲ್ಲದರ ಜೊತೆಯಲ್ಲಿ ನಮ್ಮ ಸಹಬಾಳ್ವೆ ಸಹಜವಾಗಿದ್ರೂ ಸಹ ಅದಕ್ಕೆ ಅಂಟದೆ ನಾವು ನಿರ್ಲಿಪ್ತವಾಗಿರಬೇಕು ಅಂತಾರವರು. ಆ ರೀತಿ ಎಚ್ಚರಿಕೆಯನ್ನು ನಮ್ಮ ಅಂತರಂಗದಲ್ಲಿ ಜೋಡಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಹೊರಗಿನ ಕ್ರಿಯೆಗಳು ದೈವೀಕರಣಗೊಳ್ಳಬೇಕು. ಧ್ಯಾನ ನಮಗೇನು ಹೇಳ್ಕೊಡುತ್ತೆ? ನಾನು ಅನ್ನುವುದನ್ನು ಹಿಮ್ಮೆಟ್ಟಿಸಿ ನೀನೇ ಎಲ್ಲ ಅಂತ ವ್ಯವಸ್ಥೆ ಮಾಡ್ತದೆ.
ನಾವು ಕಣ್ಣಿನಿಂದ ನೋಡ್ತೇವೆ, ನಾವು ನೋಡೋದಿಲ್ಲ, ಪರಮಾತ್ಮ ತೋರಿಸ್ತಾನೆ. ಈ ಲೆಕ್ಕದಲ್ಲಿ ಅದರ ವಿಚಾರವನ್ನು ನಾವು ಇಟ್ಕೊಂಡು ಹೋಗಬೇಕು. ನೋಡಿ, ಇದೆಲ್ಲ ನೀವು ಮಹಾಯಜ್ಞದಲ್ಲಿ ಕಲ್ತವರು. ನೋಡಿ, ನಾವು ಯಜ್ಞ, ಯಾಗ, ಹೋಮ, ಹವನ ಅಂತ ಶಬ್ದಗಳನ್ನು ಬಳಸ್ತೇವೆ. ಯಜ್ಞ ಇದೆಯಲ್ಲ, ಇದು ಅಂತರಂಗದ ವಿಕಾಸ. ಅದಕ್ಕೋಸ್ಕರ ಆತ್ಮಯಜ್ಞ ಅನ್ನುವಂಥ ಶಬ್ದ ನಮ್ಮ ಋಷಿಗಳು ಬಳಸಿದ್ದಾರೆ. ಆತ್ಮಯಾಗ ಅಂತ ಬಳಸಿಲ್ಲ, ಆತ್ಮಹೋಮ ಅಂತ ಬಳಸಿಲ್ಲ. ಯಜ್ಞಕ್ಕೆ ಮಾತ್ರ ಆತ್ಮಯಜ್ಞ ಅಂತ ಬಳಸಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ, ಹೊರಗಿನ ಬೆಳಕು ನಮ್ಮ ಅಂತರಂಗವನ್ನು ಸಂಪೂರ್ಣವಾಗಿ ಬೆಳಕಾಗಿಸ್ಬೇಕು. ಆಧ್ಯಾತ್ಮ ಅಂತ ಹೇಳಿದ್ರೆ ಅದರ ಸಂಸ್ಕೃತ ಶಬ್ದದ ಮೂಲವೇ ಅದು. ಆತ್ಮನಃ ಅಧಿ, ಹೊರಗೆ ನೋಡುವುದನ್ನ ಹೀಗೆ ನೋಡ್ಕೋ ಅಂತ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ ಬಂಧುಗಳೇ. ನೀವೆಲ್ಲ ಬಹಳ ಚುರುಕಾಗಿದ್ದೀರಿ. ಒಂದು ಸೂಜಿ ಅಥವಾ ಒಂದು ನಾಣ್ಯ ಬಿದ್ದರೆ ತಕ್ಷಣ ಆ ಶಬ್ದ ನಿಮಗೆ ಕೇಳುತ್ತೆ, ಹೌದಲ್ಲೋ? ನೆಲದ ಮೇಲೆ ಏನಾದರೂ ಬಿದ್ದರೆ, ಒಂದು ಸೂಜಿ ಬಿದ್ದರೆ ಏನೋ ಬಿತ್ತಲ್ಲ ಅಂತ ನೋಡ್ತೀರಿ. ಆ ಕಿವಿ ಅಷ್ಟು ಸೂಕ್ಷ್ಮವಾಗಿ ಆ ಸೂಜಿ ಬಿದ್ದ ಶಬ್ದವನ್ನು ಗಮನಿಸ್ತದೆ. ಆದರೆ 24 ಗಂಟೆ ನಿಮ್ಮ ಹೃದಯ ಬಡಿತಾ ಇದೆಯಲ್ಲ, ಲಬ್ ಡಬ್ ಅಂತ ಕೇಳಿಸ್ತಾ ಇದೆಯಾ ನಿಮಗೆ? ನೆಲದ ಮೇಲೆ ಬಿದ್ದ ಸೂಜಿ ಬಿದ್ದದ್ದು ಕಾಣ್ತದೆ ನಿಮಗೆ. ಕಿವಿ ಹತ್ತಿರದಲ್ಲೇ ಇರುವಂತ ಎದೆ ಬಡ್ತಾ ಯಾಕೆ ಕೇಳಲ್ಲ? ಇಷ್ಟೇ, ಕಿವಿ ಅಂತರ್ಮುಖವಾಗಿಲ್ಲ, ಹೊರಮುಖವಾಗಿದೆ. ನಮ್ಮ ನೋಟ ಹೊರಮುಖವಾಗಿದೆ. ನಾವು ನೋಡೋದು, ಕೇಳೋದು, ಮಾಡೋದು, ಅನುಭವಿಸೋದು ಎಲ್ಲ ಹೊರಮುಖವಾಗಿದ್ದಾಗ ಒಳಗಿರೋದನ್ನು ಹೇಗೆ ತಿಳಿಯೋದು? ಧ್ಯಾನ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಪಂಚೇಂದ್ರಿಯಗಳನ್ನ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನ ಹೊರಮುಖವಾಗಿರೋದನ್ನ ಒಳಮುಖವಾಗಿ ತಿರುಗಿಸಿಕೊಡುತ್ತೆ ಧ್ಯಾನ. ಆ ಧ್ಯಾನದ ಪರಿಣಾಮ ಏನು ಅಂತ ಹೇಳಿದ್ರೆ, ಇವೆಲ್ಲವೂ ಲಿಂಗಮುಖವಾಗ್ತದೆ, ನಮ್ಮ ಕಡೆ ತಿರುಗುತ್ತದು. ಅದರ ಪರಿಣಾಮ ಏನು ನೋಡಿ. ಈ ಜಗತ್ತಿನಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ನಾವಿದನ್ನ ಗೀತಾ ಪಾರಾಯಣ 108 ಮಾಡ್ತಲೇ ಇರ್ತೀವಿ. ಆದರೆ ಇದನ್ನು ಹೇಳಿದ್ದು ಕೃಷ್ಣ ಪರಮಾತ್ಮ, ಇದು ವಾಸ್ತವ ಸತ್ಯ ಅಂತನ್ನುವಂಥ ನಂಬಿಕೆ ಇದೆಯಾ ನಮಗೆ? ಏನು ಹೇಳಿದ್ದಾನೆ ಕೃಷ್ಣ ಪರಮಾತ್ಮ? ಪ್ರತಿಯೊಂದು ಜೀವಿಯ ಹೃನ್ಮಂದಿರದಲ್ಲಿ ಶಿವ ಇದ್ದಾನೆ. ಈ ಮಾತನ್ನ ಒಪ್ಪಿಕೊಂಡ್ರೆ, ಈ ಮಾತಲ್ಲಿ ನಾವು ಸರಿಯಾಗಿ ಗಮನಿಸಿದ್ರೆ, ನೀವೆಲ್ಲ ನಡೆದಾಡುವ ಗುಡಿಗಳು, ಮೊಬೈಲ್ ಟೆಂಪಲ್ಸ್. ಆದರೆ ನಮ್ಮ ಅಜ್ಞಾನ ಅದನ್ನ ದೂರ ಇಟ್ಟಿದೆ. ಅದನ್ನ ಬಗೆಹರಿಸಿ ಮತ್ತೆ ನಮ್ಮನ್ನ ಬೆಳಕಿನ ಕಡೆ ತೆಗೆದುಕೊಂಡು ಹೋಗುವಂಥದ್ದು ಇದೆಯಲ್ಲ, ಇದು ಧ್ಯಾನ. ಪಿರಾಮಿಡ್ ಧ್ಯಾನವನ್ನ ಪತ್ರಿಜಿಯವರು ಅತ್ಯಂತ ಸರಳವಾಗಿ, ಎಲ್ಲರ ಅನುಕೂಲಕ್ಕಾಗಿ, ಎಲ್ಲರಿಗೆ ಅದು ಸಹಜವಾಗಿ ದೊರಕಬೇಕು, ಸಾಮಾನ್ಯ ಸಾಧಕರಿಗೂ ಅದು ಪರಿಪೂರ್ಣವಾಗಿ ಅನುಭವಕ್ಕೆ ಬರಬೇಕು ಅಂತ ಹೇಳಿ ಈ ಪಿರಾಮಿಡ್ ಗತಿಯನ್ನ ತಂದುಕೊಟ್ರು. ಪಿರಾಮಿಡ್ ತ್ರಿಕೋಣಾಕಾರದ ಒಂದು ಕಟ್ಟಡ ಅಂತ ತಿಳ್ಕೊಳ್ಬೇಡಿ. ನಮ್ಮ ಸತ್ವ, ರಜಸ್ಸು ಮತ್ತು ತಮೋ ಗುಣಗಳಿದೆಯಲ್ಲ, ಇವುಗಳ ಜೋಡಣೆ ಇದು. ತಮಸ್ಸನ್ನ ಅಂದ್ರೆ ಅಜ್ಞಾನವನ್ನ ಕೆಳಗೆ ಹಾಕಿ, ನಮ್ಮ ರಜೋಗುಣ ಅಂತನ್ನುವಂಥ ಸಂಕಲ್ಪ ಶಕ್ತಿಯನ್ನ ಮೇಲ್ಮುಖವಾಗಿ ತಿರುಗಿಸಿ, ಅದಕ್ಕೆ ಸತ್ವಗುಣದ ನೆಲೆಯನ್ನು ಜೋಡಿಸಿದಾಗ ಏನಾಗುತ್ತೆ ಅಂತಂದ್ರೆ, ಅದು ಪರಿಪೂರ್ಣ ಧ್ಯಾನಾವಸ್ಥಿತ ನೆಲೆಯಲ್ಲಿ ಅವನಿಗೆ ವಾಸ್ತವ ಸತ್ಯ ಭಗವಂತನ ದರ್ಶನ ಆಗ್ತದೆ. ಈ ಧ್ಯಾನದ ವ್ಯವಸ್ಥೆಗೆ ಈ ಪಿರಾಮಿಡ್ ಅನ್ನೋದು ಇದೆಯಲ್ಲ, ತ್ರಿಕೋಣ, ತ್ರಿದೇಶ, ಇವೆಲ್ಲ ಬಹಳ ಅದ್ಭುತವಾಗಿರುವಂಥ ಒಂದು ವೈಜ್ಞಾನಿಕ ವಿಧಾನ ಇದು. ಅದನ್ನು ಸರಳವಾದ ರೀತಿಯಲ್ಲಿ ನೋಡಿ. ನಮ್ಮ ಮನಸ್ಸು ಅಷ್ಟೇ, ಯಾವತ್ತೂ ಮೇಲ್ಮುಖವಾಗಿದ್ದರೆ ನಮ್ಮ ದ್ವಂದ್ವಗಳು ಕಡಿಮೆ ಇರ್ತವೆ. ದ್ವಂದ್ವಗಳನ್ನು ಅಳಿದು ನಾವು ಮೇಲಕ್ಕೆ ಹೋಗಬೇಕು ಅಂತ ಅನ್ನುವಂಥ ನೆಲೆ. ಈ ಲೆಕ್ಕದಲ್ಲಿ
ನಮ್ಮ ಧ್ಯಾನ ಮಹಾಯಜ್ಞದ ನೆಲೆಯಲ್ಲಿ 108 ಸಾಧಿಸಿದ್ದೀರಿ ಅಂತಂದ್ರೆ ಸಂಖ್ಯೆಯಲ್ಲಿ 108 ಸಾಧಿಸಿದ್ದೀರಿ. ಆದರೆ ಮಧ್ಯೆ ಇರುವಂಥ 0 ತೆಗೆದು 8 1 ಸೇರಿಸಿದ್ರೆ ಎಷ್ಟಾಗುತ್ತೆ? 9 ಆಗುತ್ತೆ. 9ರ ಗುಣ ಏನು ಗೊತ್ತಾ? ಅದು ಪರಿಪೂರ್ಣವಾದಂಥ ಸಂಖ್ಯೆ ಯಾವುದಕ್ಕೂ ಅಂಟೋದಿಲ್ಲ. ನೀವು 4 ಸಂಖ್ಯೆ ಯಾವುದೇ ತೆಗೆದುಕೊಳ್ಳಿ ನೋಡಿ, 9ರ ಮಧ್ಯೆ ನೀವು ತೆಗೆದುಕೊಳ್ಳಿ, 9 1, 2 9 ಎಷ್ಟು? 9 2 18. 2 ಅಂಕೆಗಳನ್ನು ಕೂಡಿಸಿದ್ರೆ ಎಷ್ಟು? 9. 9 3 27. 7 2 ಎಷ್ಟು? 9. ಎಲ್ಲ ಕಡೆಯಿಂದ ಕೂಡಿ ಅದು ತನ್ನತನವನ್ನು ಉಳಿಸ್ಕೊಂಡೇ ಬರುತ್ತೆ, 9 ಆಗಿ ಬರುತ್ತದು. ಆಮೇಲೆ ಅಷ್ಟೇ ಅಲ್ಲ, 10 ಸಂಖ್ಯೆಗಳನ್ನು ಬರೆದು ಅದನ್ನು ಏಕಾಂಶ ಮಾಡಿ ಅದರಲ್ಲಿರೋ 9 ತೆಗೆದು ಕೂಡಿದ್ರು ಅಷ್ಟೇ ಇರ್ತದೆ, ಸೇರಿಸಿ ಕೂಡಿದ್ರು ಅಷ್ಟೇ ಇರ್ತದೆ. ಹೇಗೆ ಬದುಕಬೇಕು ಅಂತ ಅನ್ನುವಂಥ ವಾಸ್ತವ ಸತ್ಯವನ್ನು ನಮಗೆ ಬೋಧಿಸುವ ಸಂಖ್ಯೆ ಇದೆಯಲ್ಲ, ಅದು 9. ಆದರೆ ಭಗವಂತ ನಮ್ಮನ್ನ ಪರೀಕ್ಷೆಗಿಟ್ಟಿದ್ದಾನೆ. ಏನ್ ಮಾಡಿದ್ದಾನೆ ಅಂದ್ರೆ ಅದನ್ನ ದೂರ ಮಾಡಿ 1 8 ಮಾಡಿ ಮಧ್ಯ 1 0 ಇಟ್ಟಿದ್ದಾನೆ. ಈಗ ಅಲ್ಲಿವರೆಗೂ ತಲುಪಿದ್ದೀರಿ. ನೀವೆಲ್ಲ ಯಾವಾಗ 0 ಕಳ್ಕೊಳ್ತೀರಿ ಅಲ್ವಾ? ಆ ಲೆಕ್ಕದಲ್ಲಿ ಹೋಯ್ತು ಅಂತಂದ್ರೆ ಇಡೀ ಜಗತ್ತು ನೋಡಿ. ಅಪ್ಪ ಬಸವಣ್ಣ ಹೇಳ್ತಾರೆ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಹಾಗೆ ಎಲ್ಲ ಕಡೆ 0 ಕಳೆದು ನೋಡಿದಾಗ ನಮಗೆ ಕಾಣೋದೆಲ್ಲ ಲಿಂಗ ಸ್ವರೂಪವೇ, ಎಲ್ಲ ಪರಮಾತ್ಮನೇ. ಅಲ್ಲಿ ನೋಡುವ ವಸ್ತು ಅನ್ನೋದು ಭೇದವೇ ಇಲ್ಲ. ನಾನು ನೀನು 2 ಇಲ್ಲೇ ಇಲ್ಲ ಅಲ್ಲಿ. ಆ ನೆಲೆಗೆ, ಧ್ಯಾನದ ಆತ್ಯಂತಿಕ ನೆಲೆಯನ್ನು ತಲುಪೋದಿದೆಯಲ್ಲ, ಆ ನೆಲೆಯನ್ನು ನಿತ್ಯವಾಗಿ ನಮ್ಮ ಬದುಕಿನಲ್ಲಿ ಇಟ್ಟುಕೊಂಡಾಗ ಅದು ಧಾರಣ ಆಯಿತು. ನಂತರ ನಾವು ಸಂಕಲ್ಪ ವಿಕಲ್ಪಗಳನ್ನು ಮೀರಿ ಆ ನೆಲೆಯಲ್ಲಿ ನಿಂತಾಗ ಅದು ಸಮಾಧಿ ಸ್ಥಿತಿ ಆಯಿತು. ಕಾಲಾತೀತವಾದಂಥ ವ್ಯಕ್ತಿತ್ವ ಎಲ್ಲರಿಗೂ ಇದೆ. ಹೌದು, ಪ್ರತಿಯೊಂದು ಹೂವಿನ ಮೊಗ್ಗು ಸಹ ಮೊಗ್ಗಾಗಿದ್ದಾಗ ಯಾವ ವಾಸನೆ ಇರೋದಿಲ್ಲ. ಮೊಗ್ಗು ಅರಳಿದ ತಕ್ಷಣ ಹೂವಿನಿಂದ ಹೊರಟ ಸುವಾಸನೆ ಇಡೀ ಉದ್ಯಾನವನವನ್ನೇ ಆವರಿಸ್ಬಿಡುತ್ತೆ. ಹಾಗೆ ನೀವೆಲ್ಲ ನಮ್ಮ ಡಾಕ್ಟರ್ ಜಿಯವರು ಬಿತ್ತಿದಂತಹ, ನಮ್ಮ ಮಾಸ್ಟರ್ಗಳು ಪೋಷಣೆ ಮಾಡ್ತಾ ಇರ್ತಕ್ಕಂಥ ಹೂವಿನ ಬೀಜಗಳು. ನೀವು ಚೆನ್ನಾಗಿ ಅರಳಿ ಈ ಜಗತ್ತು ಎಲ್ಲ ಕಡೆಯಲ್ಲೂ ಸುಗಂಧವಾಗಲಿ. ಇದನ್ನೇ ನಮ್ಮ ಋಷಿಗಳು ಹೇಳಿದ್ರು, ಕೃಣ್ವಂತು ವಿಶ್ವ ಮಾರ್ಯಂ, ಇಡೀ ಜಗತ್ತನ್ನು ಬೆಳಕಾಗಿಸೋಣ. ಆ ಕಾಲ ಹತ್ರ ಬರ್ತಾ ಇದೆ. ಹಗಲು ಯಾವುದು, ಕತ್ಲೆ ಯಾವುದು? 12 ಗಂಟೆ ಹಗಲು, 12 ಗಂಟೆ ರಾತ್ರಿ ಅಂತ ಹೇಳ್ತೇವಲ್ಲ ನಾವು. ಹಾಗಾದ್ರೆ ಆಧ್ಯಾತ್ಮ ಜೀವಿಗೆ ಹಗಲು ಯಾವುದು, ಕತ್ತಲೆ ಯಾವುದು? ಪರಮಾತ್ಮನ ನೆಲೆಯಲ್ಲಿ ಜಾಗೃತವಾಗಿರೋದು ಹಗಲು. ಅದು ಬಿಟ್ಟು ಲೋಕದ ತಾಪತ್ರಯಗಳಲ್ಲಿ ಸಿಕ್ಕಾಕೊಂಡು ಹೊಗಳಿಕೆ ತೆಗಳಿಕೆಗಳಲ್ಲಿ ಒದ್ದಾಡೋದಿದೆಯಲ್ಲ, ಇದು ರಾತ್ರಿ. ಬಸವಣ್ಣ ಹೇಳ್ತಾರೆ, ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ. ಈ ಎಚ್ಚರ ಇಟ್ಕೊಂಡು ಹೋದರೆ ನಾವು ಹಗಲಲ್ಲಿದ್ದೀವೋ ರಾತ್ರಿಲಿದ್ದೀವೋ ಪ್ರತಿ ಗಂಟೆ ಯೋಚನೆ ಮಾಡಿ. ನಾವು ಧ್ಯಾನ ಮತ್ತು ಪರಮಾತ್ಮನನ್ನು ಮರೆತು ಲೌಕಿಕವಾಗಿ ಯಾವುದೋ ಒಂದು ತಾಪತ್ರಯಕ್ಕೆ ಸಿಕ್ಕಾಕೊಂಡು ಮಾತಾಡ್ತಾ ಇದ್ರೆ ನಾವೆಲ್ಲ ಕತ್ತಲಿದ್ದೀವಿ ಅಂತ ತೀರ್ಮಾನ. ಹೀಗೆ ಮಾಡುವ ಕೆಲಸದಲ್ಲಿ ಏನೇ ಮಾಡ್ತಾ ಇರು, ದೈವ ಪ್ರಜ್ಞೆಯನ್ನು ಮುಂದಿಟ್ಟುಕೊಂಡು ಮಾಡಿದ್ರೆ ಮಾಡೋದೆಲ್ಲ ಪೂಜೆ. ದೇವರು ಯಾವತ್ತೂ ನಮ್ಮ ಜೊತೆಯಲ್ಲಿದ್ದಾನೆ, ನಮ್ಮ ಹೃದಯ ನಿವಾಸಿ ಅವನು. ಪರಮಾತ್ಮ ಕೃಷ್ಣ ಹೇಳಿದ್ದಾನೆ. ಆದರೆ ನಮ್ಮ ಹೃದಯದಲ್ಲಿ ದೇವರನ್ನಿಟ್ಟುಕೊಂಡು ನಾವು ಮರ್ತುಬಿಟ್ರೆ ಹೇಗೆ? ಆ ಮರಿಬಾರದು ಅಂತ ಹೇಳಿ ಧ್ಯಾನ ಮಹಾಯಜ್ಞದ ಮುಖಾಂತರವಾಗಿ ನಮಗೆ ದೈವ ಸಾಕ್ಷಾತ್ಕಾರದ ಮಾರ್ಗವನ್ನು ತೋರಿಸ್ಕೊಡ್ತಾ 108 ಧ್ಯಾನ ಮಹಾಯಜ್ಞದ ಸಾಧನೆಯ ನೆಲೆಯನ್ನು ಮಾಡಿದ್ದೀರಿ. ಅಷ್ಟೇ ಅಲ್ಲ, ಕರುಣವಿರಲಿ ಜೀವರುಳು ಅಂತ ಹೇಳ್ತಾರೆ ಶರಣರು. ಅದೇ ರೀತಿಯಲ್ಲಿ ಎಲ್ಲರಲ್ಲಿಯೂ
ಒಂದು ಪ್ರಾಣಿಯಿಂದ ಹಿಡಿದು ಎಲ್ಲ ವ್ಯಕ್ತಿಗಳಲ್ಲಿಯೂ ಎಲ್ಲದರಲ್ಲಿಯೂ ಪರಮಾತ್ಮನ ಅಂಶ ಇದೆ ಅಂತ ಹೇಳಿದ್ರೆ ಇದು ವದಾರ್ಹ, ಇದನ್ನು ತಿನ್ನಬಹುದು ಅನ್ನೋ ಬುದ್ಧಿ ಯಾರಿಗೆ ಬರುತ್ತೆ? ಅಜ್ಞಾನಿಗಳಿಗೆ ಮತ್ತು ರಾಕ್ಷಸರಿಗೆ ಬರುತ್ತೆ. ಈ ದೃಷ್ಟಿಯಿಂದಲೇ ಸಸ್ಯಾಹಾರದ ನೆಲೆಯನ್ನು ಸಹ ವಿಶೇಷವಾದ ರೀತಿಯಲ್ಲಿ ಇಟ್ಕೊಂಡು ಆ ಕಾರ್ಯಕ್ರಮ ನೀವು ಮಾಡ್ತಾ ಬರ್ತಾ ಇದ್ದೀರಿ. ಸಸ್ಯಾಹಾರ ಜನಜಾಗೃತಿ ಜಾಥಾ ಎಷ್ಟು ಅದ್ಭುತವಾದ ಕೆಲಸ. ಇದೆಲ್ಲ ಪ್ರೇರಣೆ ಕೊಟ್ಟಿರೋನು ಆ ಪರಮಾತ್ಮ. ಇದನ್ನು ಸಂಕಲ್ಪಬದ್ಧವಾಗಿ ಮಾಡಬೇಕು ಅಂತ ಇರತಕ್ಕಂಥ ಎಲ್ಲ ಮಾಸ್ಟರ್ಗಳಿಗೆ ನನ್ನ ಅಭಿನಂದನೆಯ ಮಹಾ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.